ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇಂದುಮತೀಸ್ ಚಾನಲ್. ಸೊ ಇವತ್ತು ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ನಾನು ಇವತ್ತು ನನ್ನ ಕಾಸ್ಮೆಟಿಕ್ಸ್ ಮತ್ತೆ ನನ್ನ ಮೇಕಪ್ ಪ್ರಾಡಕ್ಟ್ಸ್ ನನ್ನ ಹತ್ರ ಏನೆಲ್ಲ ಇದೆ, ನಾನು ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ್ ಮಾಡ್ತಾ ಇದೀನಿ. ಸೊ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ, ಅಂದ್ರೆ ನನ್ನ ಕಾಸ್ಮೆಟಿಕ್ಸ್ ಎಲ್ಲ ತೋರ್ಸಕ್ಕಿಂತ ಮುಂಚೆ ಈ ಒಂದು ಔಟ್ಫಿಟ್ ಬಗ್ಗೆ ನಾನು ಹೇಳಲೇಬೇಕು. ಸೊ ಇದೊಂದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾನು ತಗೊಂಡಿದ್ದು ಈ ಒಂದು ಔಟ್ಫಿಟ್ ನ. ಇದು ಒಂಥರ ಅನಾರ್ಕಲಿ ಟೈಪ್ ಇದೆ. ಇದು ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಈ ಒಂದು ಔಟ್ಫಿಟ್ ಇಷ್ಟ ಆಯ್ತು ಅಂತಂದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಇದರಲ್ಲಿ ಅವ್ರ ಹತ್ರ ಬೇರೆ ಕಲರ್ ಆಪ್ಷನ್ಸ್ ಎಲ್ಲ ಇತ್ತು, ಬಟ್ ನನಗೆ ಈ ಒಂದು ಮೆರೂನ್ ಕಲರ್ ತುಂಬಾ ಇಷ್ಟ ಆಯ್ತು. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ಏನಂತಂದ್ರೆ ಇದು ಸ್ವಲ್ಪ ಲೇಟ್ ಪ್ರಾಸೆಸ್. ನೀವು ಆರ್ಡರ್ ಮಾಡಿದ್ರೆ 60 to 90 days ವೇಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ಇವರೊಂದು ಶಾಪ್ ಇರೋದು ಅಂದ್ರೆ ಇವರೊಂದು ಡಿಸೈನರ್ಸ್ ಆಕ್ಚುಲಿ. ಸೊ ಇವರೊಂದು ಶಾಪ್ ಇರೋದು ಬಂದು ಕೇರಳ ಅಲ್ಲಿ. ಸೊ ಶಿಪ್ಮೆಂಟ್ ಆಗಕ್ಕೆ ತುಂಬಾನೇ ಲೇಟ್ ಆಗುತ್ತೆ. ಸೊ ನಿಮ್ಗೆ ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿಗೆ ಏನಾದ್ರು ಬೇಕು, ನಿಮ್ಗೆ ಫಂಕ್ಷನ್ಸ್ ಬೇಕು ಅಂತಂದ್ರೆ ಆಬ್ವಿಯಸ್ ಆಗಿ ಆರ್ಡರ್ ಮಾಡಿ ಅಷ್ಟು ಬೇಗ ತಗೊಳಕ್ಕಾಗಲ್ಲ. ಬಟ್ ನಾನು 3 months ವೇಟ್ ಮಾಡಿ ಒಂದು ಪ್ರಾಡಕ್ಟ್ ನಾನು ತಗೊಂಡೆ. ನಾನು ಇವ್ರ ಹತ್ರ ಒಂದು 3 to 4 ಡ್ರೆಸ್ಸಸ್ ಆಲ್ರೆಡಿ ಆರ್ಡರ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಈ ಒಂದು ಡ್ರೆಸ್ ಪ್ರೈಸ್ ಬಂದು 899 rupees. ಸೊ ನಿಮಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇವರೊಂದು ಪೇಜ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಸೊ ಬನ್ನಿ ಇವಾಗ ನನ್ನ ಹತ್ರ ಏನೆಲ್ಲ ಕಾಸ್ಮೆಟಿಕ್ ಕಲೆಕ್ಷನ್ಸ್ ಇದೆ ಅಂತ ನಿಮ್ಮ ಹತ್ರ ತೋರಿಸ್ತೀನಿ. ಸೊ ಫಸ್ಟ್ ನಾನು ಯೂಶಲ್ ಆಗಿ ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡಲ್ಲ ನನ್ನ ಫೇಸ್ಗೆ. ಇವಾಗ ಕೂಡ ನೀವು ನೋಡ್ತಾ ಇರ್ಬೋದು, ನಾನು ಜಸ್ಟ್ ಐಬ್ರೋಸ್ ಹೈಲೈಟ್ ಮಾಡಿದೀನಿ, ಮತ್ತೆ ಐಲೈನರ್ ಹಾಕಿದೀನಿ, ಮತ್ತೆ ಲಿಪ್ಸ್ಟಿಕ್. ಸೊ ಮೇನ್ ಆಗಿ ನನ್ನ ಫೇಸ್ ನಾನು ಏನ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ, ಯೂಶಲ್ ಆಗಿ ನಾನು ಆಚೆ ಹೋದ್ರು ಸಹ, ಎಲ್ಲಾದ್ರೂ ಫಂಕ್ಷನ್ಸ್ಗೆ ಎಲ್ಲಾದ್ರೂ ಆಚೆ ಹೋದ್ರು ಸಹ ನಾನು ಇದೆಲ್ಲ ಯೂಸ್, ಫೌಂಡೇಶನ್ಸ್ ಅದೆಲ್ಲ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ಇದುವರೆಗೂ ನಾನು ಫೌಂಡೇಶನ್ ಯೂಸ್ ಮಾಡಿಲ್ಲ. ಬಟ್ ನನ್ನ ಹತ್ರ ಇದೆ. ಮೇ ಬಿ ಒಂದು ಮದುವೆ ಫಂಕ್ಷನ್ಗೆ, ಇಲ್ಲ ಅಂತಂದ್ರೆ ಕ್ಲೋಸ್ ರಿಲೇಟಿವ್ ಫಂಕ್ಷನ್ಸ್ಗೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಸ್ವಲ್ಪ ಲೈಟ್ ಆಗಿ ಯೂಸ್ ಮಾಡ್ತೀನಿ ಅಷ್ಟೇ. ಅದನ್ನ ಬಿಟ್ರೆ ನನ್ನ ಫೇಸ್ ಅಲ್ಲಿ ನಾನು ಯಾವ ಕ್ರೀಮ್ಸ್ ನಾನು ಅಪ್ಲೈ ಮಾಡಲ್ಲ. ಬಟ್ ನಾನು ಏನೆಲ್ಲ ಅಪ್ಲೈ ಮಾಡ್ತೀನಿ ಅಂತ ನಿಮ್ಮ ಹತ್ರ ಒಂದೊಂದಾಗಿ ಶೇರ್ ಮಾಡ್ಕೊಂತೀನಿ. ಸೊ ಫಸ್ಟ್ ನಾನು ನನ್ನ ಮೇಕಪ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಈ ಒಂದು ಪ್ಲಮ್ ಅವರ ಒಂದು ಟೋನರ್ ಇದೆ. ಸೊ ದಿಸ್ ಟೋನರ್ ಇಸ್ ಆಲ್ಕೋಹಾಲ್ ಫ್ರೀ ಟೋನರು. ಇದು ಗ್ರೀನ್ ಟೀ ಅಲ್ಲಿ ಪ್ರಿಪೇರ್ ಮಾಡಿರುವಂತಹ ಟೋನರು. ಇದು ನಾನು ಒಂದು 3 years ಇಂದ ಈ ಒಂದು ಟೋನರ್ ನಾನು ಯೂಸ್ ಮಾಡ್ತಾ ಇದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಪೋರ್ಸ್ ಎಲ್ಲ ಇರುತ್ತೆ ಗೊತ್ತಾ, ಅವ್ರಿಗೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಪೋರ್ಸ್ ಎಲ್ಲ ಕ್ಲೋಸ್ ಆಗಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ನಿಮ್ಗೆ ಏನಾದ್ರು ತುಂಬಾ ಆಕ್ನಿ ಇರುತ್ತೆ, ಅಂದ್ರೆ ತುಂಬಾ ಏನ್ ಹೇಳೋದು, ಜಾಸ್ತಿ ಫೇಸ್ ಬಂದು ಡಲ್ ಆಗಿ ಕಾಣಿಸುತ್ತಲ್ವಾ. ಸೊ ಅವಾಗ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು ಗ್ಲೋ, ಸ್ವಲ್ಪ ಗ್ಲೋ ಆಗಿ ಕಾಣುತ್ತೆ. ಎಲ್ಲಾರ್ಗೂ ಈ ಒಂದು ಪ್ರಾಡಕ್ಟ್ ಮೇ ಬಿ ಏನ್ ಹೇಳೋದು ಸೂಟಬಲ್ ಆಗಿ ಇರುತ್ತೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ನನಗಂತೂ ಇದು ನನ್ನ ಒಂದು ಸ್ಕಿನ್ ಟೋನ್, ನಂದು ಆಕ್ಚುಲಿ ಆಯಿಲಿ ಸ್ಕಿನ್. ಸೊ ಆಯಿಲಿ ಸ್ಕಿನ್ ಅವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟ್. ಸೊ ನಾನು ಮೇಕಪ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಫಸ್ಟ್ ನಾನು ಕಾಟನ್ ಅಲ್ಲಿ ನೋಡಿ ಈ ತರ ಒಂದು ಅಪ್ಲಿಕೇಟರ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಸ್ವಲ್ಪ ಹತ್ತಿಯಲ್ಲಿ ಹಾಕೊಂಡು ಇದನ್ನ ಫಸ್ಟ್ ನಾನು ಕ್ಲೀನ್ ಮಾಡ್ಕೊಂತೀನಿ ನನ್ನ ಫೇಸ್ ಅನ್ನ. ಫೇಸ್ ವಾಶ್ ಮಾಡಿದ ನಂತರ, ಫೇಸ್ ವಾಶ್ಗೆ ನಾನು ಏನು ಯೂಸ್ ಮಾಡಲ್ಲ, ಕಡಲೆ ಹಿಟ್ಟು ಗೊತ್ತಾ, ಅದನ್ನೇ ಯೂಸ್ ಮಾಡೋದು ಅಷ್ಟೇ. ಬೇರೆ ಇನ್ನೇನು ಯೂಸ್ ಮಾಡಲ್ಲ ನಾನು ಫೇಸ್ಗೆ. ನಾನು ಈವನ್ ಸೋಪ್ ಸಹ ಯೂಸ್ ಮಾಡಲ್ಲ. ಸೊ ಈ ಒಂದು ಪ್ರಾಡಕ್ಟ್. ಮತ್ತೆ ನೆಕ್ಸ್ಟ್ ಇದು ಮೇಕಪ್ ಏನಾದ್ರು ಹಾಕಿದ್ರೆ ರಿಮೂವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಗಾರ್ನಿಯರ್ ಅವರ ಒಂದು ಮಿರಕಲ್ ವಿಟಮಿನ್ ಸಿ ಒಂದು ಪ್ರಾಡಕ್ಟ್ ಇದೆ. ಸೊ ಇದನ್ನ ನಾನು ಕ್ಲೆನ್ಸಿಂಗ್ ವಾಟರ್ ಇದು. ಸೊ ಈ ಪ್ರಾಡಕ್ಟ್ ಅನ್ನ ನಾನು ಮೇಕಪ್ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಅಂದ್ರೆ ಈ ಐಲೈನರ್ ಮತ್ತೆ ಲಿಪ್ಸ್ಟಿಕ್ಸ್ ಎಲ್ಲ ಏನಿದೆಯೋ, ಸೊ ಅದನ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀನಿ. ನಾನು ಈ ಪ್ರಾಡಕ್ಟ್ ನನ್ನ ಹತ್ರ ಏನೆಲ್ಲ ಇದೆಯೋ ಅದನ್ನ ನಾನು ಪರ್ಪಲ್ ಅಲ್ಲಿ ಯೂಶಲ್ ಆಗಿ ನಾನು ತಗೊಂತೀನಿ. ಅವ್ರ ಹತ್ರ ಡಿಸ್ಕೌಂಟ್ಸ್ ಇರುತ್ತೆ ವೆನ್ ಕಂಪೇರ್ ಟು ಅದರ್ ಸೈಟ್. ಸೊ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಇವಾಗ ಏನೆಲ್ಲ ಪ್ರಾಡಕ್ಟ್ಸ್ ತೋರಿಸ್ತಾ ಇದೀನೋ, ನಿಮಗೆ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದೊಂದು ಪ್ರಾಡಕ್ಟ್. ನೆಕ್ಸ್ಟ್ ನೋಡಿ, ನಾನು ಯೂಸ್ ಮಾಡೋದು, ಡೈಲಿ ಯೂಸ್ ಮಾಡೋದು ಇದೊಂದು ಕ್ರೀಮ್ ಅಷ್ಟೇ, ಫೇರ್ ಅಂಡ್ ಲವ್ಲಿ. ಇದು ಬಿಟ್ರೆ ಬರೀ ಇನ್ನೇನು ನಾನು ಯೂಸ್ ಮಾಡಲ್ಲ. ಸೊ ಫಸ್ಟ್ ಟೋನರ್ನ ಅಪ್ಲೈ ಮಾಡ್ಬಿಟ್ಟು ಫೇರ್ ಅಂಡ್ ಲವ್ಲಿ ಹಾಕ್ಬಿಟ್ಟು, ಅದಾದ್ಮೇಲೆ ನಾನು ಏನ್ ಹೇಳೋದು, ಲಿಪ್ಸ್ಟಿಕ್, ನನ್ನ ಐಲೈನರ್ಸ್, ಮತ್ತೆ ನನ್ನ ಹತ್ರ ಇವನ್ ಒಂದು ಇದು ಪೌಡರ್ ಇದೆ. ಸೊ ನಾನ್ ಯೂಸ್ ಮಾಡೋ ಪೌಡರು ವೈಟ್ ಟೋನು. ಈ ಪೌಡರ್ನ ಅಷ್ಟೇ ಹಚ್ಚೋದು, ಬೇರೆ ಯಾವ ಪೌಡರ್ ನಾನು ಯೂಸ್ ಮಾಡಲ್ಲ. ಸೊ ಜಸ್ಟ್ ಸ್ವಲ್ಪ ತಗೊಂಡು ಟ್ಯಾಪ್ ಮಾಡಿ ಹಚ್ಕೊಂತೀನಿ ಅಷ್ಟೇ, ಬೇರೆ ಏನು ಯೂಸ್ ಮಾಡಲ್ಲ ನಾನು. ಸೊ ಈ ಪೌಡರ್ನ ನಾನು ಯೂಸ್ ಮಾಡ್ತೀನಿ. ಮತ್ತೆ ಎಲ್ಲಾದ್ರೂ ಆಚೆ ಫಂಕ್ಷನ್ಸ್ಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ಫಸ್ಟ್ ನಾನು ನಿಮ್ಗೆ ನನ್ನ ಎಂಟೈರ್, ನಾನು ಮೊನ್ನೆ ಮೀಶೋ ಅಲ್ಲಿ ತಗೊಂಡಲ್ಲ, ಅಂದ್ರೆ ನೀವು ವಿಡಿಯೋ ನೋಡಿದ್ರೆ ನನ್ನ ಫಾಲೋ ಮಾಡ್ತಾ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ನಾನು ಇದೊಂದು ಆರ್ಗನೈಸರ್ನ ಆರ್ಡರ್ ಮಾಡಿದ್ದೆ. ಸೊ ಅದ್ರಲ್ಲೆಲ್ಲ ಜೋಡಿಸ್ಕೊಂಡಿದೀನಿ ನೋಡಿ ಇದು. ಸೊ ಈಗ ಒಂದೊಂದಾಗಿ ತೋರಿಸ್ತೀನಿ. ನಾನೊಂದು 2 ಹೈಲೈಟರ್ ಕ್ರೀಮ್ ಬೇಸ್ ಇರೋ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀನಿ. ನಿಮ್ಗೆ ಗೊತ್ತಿರುತ್ತೆ ಇದು ಫೇಸಸ್ ಕೆನಡಾ ಅವರ ಒಂದು ಸ್ಟ್ರೋಪ್ ಕ್ರೀಮ್. ಇದು ಒಂಥರ ಹೈಲೈಟರ್ ಲುಕ್ ಕೊಡುತ್ತೆ. ಇದು ರೋಸ್ ಗೋಲ್ಡ್. ಇದನ್ನ ಕೂಡ ನಾನು
ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಈ ಪ್ರಾಡಕ್ಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಜನ ಇದಕ್ಕೆ ಪ್ರಮೋಷನ್ಸ್ ಕೊಡ್ತಾ ಇರೋದು. ಸೊ ಟ್ರೈ ಮಾಡೋಣ, ಯೂಸ್ ಮಾಡೋಣ ಅಂತ ಹೇಳಿ ನಾನು ಇದನ್ನ ತಗೊಂಡೆ. ಮೇ ಬಿ ಎಲ್ಲಾದ್ರೂ ಆಚೆ ಹೋಯ್ತು ಅಂತಂದ್ರೆ, ನೀವು ಎಲ್ಲಾದ್ರೂ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಈ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ಬೋದು. ಒಂಥರ ಗ್ಲೋ ಕೊಡುತ್ತೆ. ನಾನು ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ತರ ಹಚ್ಕೊಂಡು ನೀವು ನಿಮ್ಗೆ ಈ ಒಂದು ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಗೊತ್ತಿಲ್ಲ ನೋಡಿ, ನೀವು ಡಿಫ್ರೆನ್ಸ್ ನೋಡ್ತಿರ್ಬೋದು. ಒಂಥರ ನಿಮ್ ಫೇಸ್ ಬಂದು ಶೈನಿಂಗ್ ಕೊಡುತ್ತೆ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ನೀವು ಅಪ್ಲೈ ಮಾಡಿದ್ರೆ ಫೇಸ್ಗೆ ಅಪ್ಲೈ ಮಾಡ್ದಂಗೆ ಅನ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಅಪ್ಲೈ ಮಾಡಿಲ್ಲ, ಅಂದ್ರೆ ಇವಾಗ ನಾನು ಮೇಕಪ್ ಮಾಡಿದೀನಲ್ಲ, ಅದಕ್ಕೆ ನಾನು ಏನು ಅಪ್ಲೈ ಮಾಡಿಲ್ಲ. ಸೊ ಬಟ್ ನಿಮ್ಗೆ ತೋರಿಸ್ಬೇಕು ಅಂತ ತೋರಿಸ್ದೆ. ಅಂಡ್ ಅಗೇನ್ ಈ ಪ್ರಾಡಕ್ಟ್ ಸಹ ಅಷ್ಟೇ, ನಾನು 2 ಯೂಸ್ ಮಾಡ್ತೀನಿ. ಸೊ ಇದು ಕೂಡ ಒಂದು ಮಾಯಿಶ್ಚರೈಸರ್, ಅಂದ್ರೆ ಐಲೈಟರ್ ಮಾಯಿಶ್ಚರೈಸರ್. ಇದು ಲ್ಯಾಕ್ಮಿ ಅವ್ರದ್ದು. ಇದು 299 ರುಪೀಸು. ಇದು ಅಗೇನ್ ಸೇಮ್ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೇಮ್ ಮಾಯಿಶ್ಚರೈಸರ್ ತರನೇ ಇದೆ, ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ, ಈ ತರ ಇರುತ್ತೆ. ಸೊ ಇದನ್ನ ನೀವು ಹಿಂಗ್ ಅಪ್ಲೈ ಮಾಡಿದ್ರೆ ಸೇಮ್ ಮಾಯಿಶ್ಚರೈಸರ್ ತರನೇ ಇರುತ್ತೆ. ಒಂಥರ ನಿಮ್ಮ ಒಂದು ಫೇಸ್ಗೆ, ಒಂದ್ ನಿಮಿಷ ಹಾಕ್ತೀನಿ, ನಿಮ್ಮ ಒಂದು ಫೇಸ್ಗೆ ಬಂದು ಅದು ಹಂಗೆ ಜೆಲ್ ಆಗುತ್ತೆ, ಹಾಕಿರೋ ತರಾನೇ ಗೊತ್ತಾಗಲ್ಲ ನೋಡಿ. ಒಂಥರ ಐಲೈಟ್ ತರ ಕಾಣುತ್ತೆ. ನಿಮ್ ನೋಸ್ ಟಿಪ್ ಯೂಸ್ ಮಾಡ್ಕೋಬಹುದು, ಇಲ್ಲಾಂತಂದ್ರೆ ನಿಮ್ ಚಿನ್ ಟಿಪ್ ಯೂಸ್ ಮಾಡ್ಕೋಬಹುದು. ಈ ಒಂದು ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ. ಸೊ ಈ 2 ಪ್ರಾಡಕ್ಟ್ ನಾನು ಯೂಸ್ ಮಾಡ್ತೀನಿ ಯೂಶಲ್ ಆಗಿ. ನೆಕ್ಸ್ಟ್ ನಾನು ಹಾಕೊಂಡಿರುವ ಕಾಜಲ್, ನನ್ನ ಫ್ರೆಂಡ್ಸ್ ಅಂದ್ರೆ ನನ್ನ ಕಲೀಗ್ಸ್ ಯಾರೆಲ್ಲ ಇರ್ತಾರೋ ಅವರೆಲ್ಲ ಕೇಳ್ತಿರ್ತಾರೆ, ನೀನ್ ಏನ್ ಕಾಜಲ್ ಯೂಸ್ ಮಾಡಿದ್ಯಾ, ನೀನ್ ಬೆಳಗ್ಗೆ ಹೆಂಗ್ ಬಂದಿರ್ತೀಯೋ ಸಾಯಂಕಾಲವರೆಗೂ ಹಂಗೆ ಇರುತ್ತೆ, ಸ್ಮಜ್ಜೆ ಆಗಲ್ಲ ಹೇಗೆ ಅಂತ ಹೇಳಿ. ಸೊ ಇದು ನಾನು ಯೂಸ್ ಮಾಡುವಂತಹ ಪ್ರಾಡಕ್ಟ್ ನೋಡಿ. ಇದು ಮೇಬಲಿನ್ ಅವರ ನ್ಯೂಯಾರ್ಕ್ ಇದು ಕಾಜಲ್ ಇದು. ಸೊ ಇದೊಂದು ಜಸ್ಟ್ ಚಿಕ್ಕ ಪ್ರಾಡಕ್ಟ್ ಅಷ್ಟೇ, ಬಟ್ ಇದು 399 ಸಮಥಿಂಗ್ ಏನೋ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಮಿನಿಮಮ್ ಅಂದ್ರೆ ಒಂದು 4 to 5 ಮಂತ್ಸ್ ಆದ್ರೂ ನಾನು ಯೂಸ್ ಮಾಡ್ತೀನಿ ಈ ಪ್ರಾಡಕ್ಟ್ ಅನ್ನ. ಅಷ್ಟು ಅಂದ್ರೆ ನಾನು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾನು ಜಾಸ್ತಿ ಅಪ್ಲೈ ಮಾಡಲ್ಲ, ನೀವು ನೋಡಿರ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಹೀಗಿರುತ್ತೆ. ಮತ್ತೆ ಇದಕ್ಕೆ ಈ ಬ್ರಷ್ ಸಹ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾನು ಯೂಸ್ ಮಾಡುವಂತ ಪ್ರಾಡಕ್ಟ್ ಕಾಜಲ್ಗೆ. ನೆಕ್ಸ್ಟ್ ನಾನು ಅಪ್ಲೈ ಮಾಡಿದೀನಲ್ಲ ಇಲ್ಲಿ, ನನ್ನ ಹೈಲೈಟ್ ಮಾಡಿದೀನಿ. ಅಂದ್ರೆ ನನಗೆ ಸ್ವಲ್ಪ ಸ್ಟಿಕ್ ಇದೆ, ಬಟ್ ಡಾರ್ಕ್ ಇಲ್ಲ ನನ್ನ ಐಬ್ರೋಸ್. ಸೊ ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್, ಇದು ಒಂದು 4 years ಆಗಿದೆ ನಾನು ತಗೊಂಡು. ನಾನು ಯೂಸ್ ಮಾಡ್ತೀನಿ, ಅಂದ್ರೆ ನಾನು ಯಾವಾಗೆಲ್ಲ ಆಚೆ ಹೋಗ್ತೀನೋ ಅವಾಗೆಲ್ಲ ಯೂಸ್ ಮಾಡ್ತೀನಿ. ಮತ್ತೆ ಮನೇಲಿ ಇರ್ಬೇಕಾದ್ರೆ ಅಷ್ಟೊಂದು ನಾನು ಯೂಸ್ ಮಾಡಲ್ಲ. ಮೇ ಬಿ ತರ ಏನಾದ್ರು ವಿಡಿಯೋಸ್ ಏನಾದ್ರು ಮಾಡ್ಬೇಕಾದ್ರೆ ನಾನು ಯೂಸ್ ಮಾಡ್ತೀನಿ. ಸೊ ಇದೊಂದು ಪ್ರಾಡಕ್ಟ್ ಡೀಟೇಲ್ಸ್ ಅಂದ್ರೆ ಪ್ರೈಸ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ, ಬಟ್ ಇದನ್ನ ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ ನೆನಪಿದೆ ನನಗೆ. ಇದು E963, ಬಟ್ ಇದು ಯಾವ ಪ್ರಾಡಕ್ಟ್, ಅಲ್ಟಿಮೇಟ್ ಬ್ರೋ ಅಂತ ಇದೆ, ಬಟ್ ಐ ಆಮ್ ನಾಟ್ ಶೋರ್ ಇದು ಯಾವ ಅಂದ್ರೆ ಬ್ರ್ಯಾಂಡ್ ಪ್ರಾಡಕ್ಟ್ ಅಂತ. ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡೋದು ಇದು 2 ಕಲರ್, ಒಂದು ಬ್ಲಾಕ್ ಮತ್ತೆ ಬ್ರೌನ್. ಸೊ ಬ್ಲಾಕ್ ನಾನು ಇಲ್ಲಿ ಈ ಪಾರ್ಟ್ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲಿಗೆ ನಾನು ಬ್ರೌನ್ ಯೂಸ್ ಮಾಡ್ತೀನಿ ನೋಡಿ ಈ ತರ. ಮತ್ತೆ ಇದಕ್ಕೆ ಒಂದು ಚಿಕ್ಕ ಬ್ರಷ್ ಕೂಡ ಕೊಟ್ಟಿದ್ದಾರೆ, ಚಿಕ್ಕ ಅಪ್ಲಿಕೇಟರ್ ಕೊಟ್ಟಿದ್ದಾರೆ. ಸೊ ಇದ್ರ ಯೂಸ್ ಇಂದ ನಾನು ನನ್ನ ಒಂದು ಐಬ್ರೌನ ಹೈಲೈಟ್ ಮಾಡ್ಕೊಂತೀನಿ. ಸೊ ಇದೊಂದು ಪ್ರಾಡಕ್ಟ್. ನೆಕ್ಸ್ಟ್ ನಾನು ಇದು ಶುಗರ್ ಅವರ ಪಾಪ್ ಒಂದು ಮಸ್ಕರನ ಯೂಸ್ ಮಾಡೋದು ನಾನು. ಈ ಮಸ್ಕರ ಇದನ್ನು ತಗೊಂಡೊಂದು 2 years ಮೇಲಾಗಿದೆ. ಸೊ ಯೂಶಲ್ ಆಗಿ ಹೆಂಗ್ ನೀವು ಇಷ್ಟೊಂದು ಏನೋ 2 years 3 years ಇಂದ ಹೆಂಗ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ, ನಾನು ಜಾಸ್ತಿ ಅಪ್ಲೈ ಮಾಡಲ್ಲ, ಅಂದ್ರೆ ಯಾವಾಗ್ಲೂ ಮೇಕಪ್ ಮಾಡಲ್ಲ. ಯಾವಾಗಾದ್ರೂ ಈ ತರ ಆಚೆ ಹೋದ್ರೆ ಮಾತ್ರನೇ ನಾನು ಮೇಕಪ್ ಯೂಸ್ ಮಾಡೋದ್ರಿಂದ ನನಗೆ ಲಾಂಗ್ ಲಾಸ್ಟಿಂಗ್ ಆಗಿ, ಅಂದ್ರೆ ಒಂದು 6 ಮಿನಿಮಮ್ ಅಂದ್ರೆ ಏನ್ ಪ್ರಾಡಕ್ಟ್ ತಗೊಂಡ್ರು ಒಂದು 6 months ನಂಗೆ ಬಂದೇ ಬರುತ್ತೆ. ಸೊ ಈ ಒಂದು ಪ್ರಾಡಕ್ಟ್. ನೆಕ್ಸ್ಟ್ ಐಲೈನರ್ ಲಾಸ್ಟ್. ಅಂದ್ರೆ ನಾನು ಜಾಸ್ತಿ ಟ್ರೈ ಮಾಡ್ತಾ ಇರ್ತೀನಿ. ಐಲೈನರ್ ಮಾತ್ರ ನನಗೆ ಜಾಸ್ತಿ ಯಾವ್ದು ಸೆಟ್ ಆಗಲ್ಲ, ಯಾಕಂದ್ರೆ ಹಾಕೊಂಡ್ರೆ ಅದು ಸ್ಮಜ್ ಪ್ರೂಫ್ ಇರಲ್ಲ. ಸ್ಮಜ್ ಪ್ರೂಫ್ ಅಂತ ಹೇಳಿರ್ತಾರೆ ಕೆಲವು ಪ್ರಾಡಕ್ಟ್ ನಾವು ನೋಡಿರ್ತೀವಿ, ಬಟ್ ಯಾವ್ದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ಬಟ್ ಸ್ಟಿಲ್ ನಾನ್ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಇದು ಕಂಪ್ಯಾರಿಟಿವ್ಲಿ ಬೇರೆ ಎಲ್ಲ ಐಲೈನರ್ಗಿನ ಈ ಐಲೈನರ್ ಬಂದು ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಲ್ಯಾಕ್ಮಿ ಅವ್ರದ್ದು. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು, ಲೇಡೀಸ್ಗೆ ನೀವು ಯೂಸ್ ಮಾಡ್ತಿರ್ತೀರಾ ಅನ್ಸುತ್ತೆ. ಇದೊಂದು ಪ್ರಾಡಕ್ಟ್ ಯೂಸ್ ಮಾಡೋದು, ಬೇರೆ ಯಾವ್ದು ನಾನು ಐಲೈನರ್ಸ್ ನಾನು ಯೂಸ್ ಮಾಡಲ್ಲ. ಇದನ್ ಬಿಟ್ರೆ ಇದು ಐ ಥಿಂಕ್ ಇದು 99 ರುಪೀಸು 100 ರುಪೀಸ್ ಏನೋ ಬರುತ್ತೆ ಇದು ಅಷ್ಟೇನೆ. ಸೊ ನಾನು ಒಂದು ಮನೆ ಹತ್ರ ಇರೋ ಒಂದು ಬ್ಯಾಂಗಲ್ ಸ್ಟೋರ್ ಅಲ್ಲಿ ನಾನು ತಗೊಂಡಿದ್ದು. ಇಲ್ಲಿ ಇದು ಈ ಪ್ರಾಡಕ್ಟ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ ನಿಮ್ಗೆ, ಅಂದ್ರೆ ಈವನ್ ನಿಮ್ ಮನೆ ಹತ್ರ ಇರೋ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಸಹ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಇದು ಇವಾಗ ಟ್ರೈ ಮಾಡಿದೀನಿ, ಬಟ್ ತುಂಬಾ ಚೆನ್ನಾಗಿದೆ. ಯಾಕೆಂತಂದ್ರೆ ಇದೊಂದು ಅಪ್ಲಿಕೇಟರ್ ಇದೆಯಲ್ಲ,
ಇದು ತುಂಬಾ ಸಣ್ಣ ಇದೆ. ಸೊ ನೀವೆಷ್ಟು ಸಣ್ಣಗಿರುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಐಲೈನರ್ ನ ನೀವು ಹಾಕೋಬಹುದು, ಅಷ್ಟು ಚೆನ್ನಾಗಿರುತ್ತೆ. ನನಗೆ ಇವನ್ ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾರೆ ಹೆಂಗ್ ನಚ್ಕೊಂತೀಯಾ, ಇದು ಐಲೈನರ್ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ. ಬಟ್ ಇವಾಗ ಆಲ್ರೆಡಿ ಹಚ್ಬಿಟ್ಟಿದೀನಿ. ನನ್ನ ಮೇಕಪ್ ವಿಡಿಯೋ ಮಾಡ್ತೀನಿ, ನಾನು ಹೆಂಗೆಲ್ಲ ಮೇಕಪ್ ಮಾಡ್ತೀನಿ, ಹೆಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಆ ಒಂದು ಮೇಕಪ್ ವಿಡಿಯೋನ ನಿಮ್ ಜೊತೆ ಅತಿ ಶೀಘ್ರದಲ್ಲೇ ಶೇರ್ ಮಾಡ್ಕೊಂತೀನಿ. ಇದು ಝೋವಿ ಅಂತ ಒಂದು ಬ್ರ್ಯಾಂಡು, ಓಕೆನಾ. ಇದೊಂದು 40 ರುಪೀಸ್ ಏನೋ ಅಷ್ಟೇ, 40 to 50 ರುಪೀಸ್. ನಾನು ತೋರಿಸ್ತಾ ಇರೋ ಎಲ್ಲಾ ಪ್ರಾಡಕ್ಟ್ ಬಡ್ಜೆಟ್ ಫ್ರೆಂಡ್ಲಿ, ವಿತಿನ್ 500 ರುಪೀಸ್ ಅಷ್ಟೇ ಇರುತ್ತೆ ನಿಮಗೆ. ಯಾವ್ದನ್ನು ನಾನು 500 ಮೇಲ್ ತಗೊಂಡಿಲ್ಲ. ಸೊ ನಾನು ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಲ್ಲ ಯೂಶಲಿ ಕಾಸ್ಮೆಟಿಕ್ಸ್ಗೆ. ಅಂಡ್ ಆಲ್ಸೋ ಎಸ್ಪೆಷಲಿ ನೀವು ಬೇರೆ ಯಾವ್ದು ಹೆಂಗ್ ಬೇಕಾದ್ರೂ ತಗೊಳ್ಳಿ, ಬಟ್ ಸೊ ಲಿಪ್ಸ್ಟಿಕ್ ಯೂಸ್ ಮಾಡ್ಬೇಕಂದ್ರೆ ನಾವು ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಲಿಪ್ಸ್ಟಿಕ್ ಅಲ್ಲಿ ಜಾಸ್ತಿ ನಿಮ್ಗೆ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಸೊ ನಿಮ್ಮ ಒಂದು ಲಿಪ್ಸ್ ಬಂದು ಡಾರ್ಕ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ನಂದು ಕೂಡ ಲಿಪ್ಸ್ ಡಾರ್ಕ್ ಆಗಿದೆ, ಬಟ್ ಸ್ಟಿಲ್ ನೀವು ಲೋಕಲ್ ಪ್ರಾಡಕ್ಟ್ ಅನ್ನ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಲಿಪ್ಸ್ಟಿಕ್ ಮಾತ್ರ ತುಂಬಾ ಕೇರ್ಫುಲ್ ಆಗಿ ತಗೊಳ್ಳಿ. ನಾನು ನಿಮ್ಗೆ ತೋರಿಸ್ತೀನಿ ನಾನೇನು ಲಿಪ್ಸ್ಟಿಕ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ನನ್ನ ಹತ್ರ ಒಂದು 7 to 8 ಕಲರ್ಸ್ ಲಿಪ್ಸ್ಟಿಕ್ಸ್ ಇದೆ ಒಂದೇ ಬ್ರ್ಯಾಂಡ್ ಅಲ್ಲಿ. ಸೊ ನಾನ್ ಯೂಸ್ ಮಾಡೋ ಪ್ರಾಡಕ್ಟ್ ಮೇಬ್ಲಿನ್ ನ್ಯೂಯಾರ್ಕ್ ಅವರ ಈ ಒಂದು ಲಿಪ್ಸ್ಟಿಕ್. ಸೊ ಈ ಒಂದು ಬ್ರ್ಯಾಂಡ್ ಅನ್ನೇ ನಾನು ಯೂಶಲ್ ಆಗಿ ಯೂಸ್ ಮಾಡೋದು. ನನ್ನ ಹತ್ರ ಇದರಲ್ಲಿ ವೆರೈಟೀಸ್ ಆಫ್ ಕಲರ್ಸ್ ಇದೆ. ಮತ್ತೆ ಇದು ಸೂಪರ್ ಸ್ಟೇ ಲಿಪ್ಸ್ಟಿಕ್. ಆಕ್ಚುಲಿ ಇವಾಗ ನಾನು ಅಪ್ಲೈ ಮಾಡಿರೋದು ಈ ಲಿಪ್ಸ್ಟಿಕ್ನೆ. ಸೊ ಇವಾಗ ನೀವು ನೋಡಿರ್ಬೋದು, ಇವಾಗ ನಾನು ಹಾಕೊಂಡ್ರೆ ಇದನ್ನ ಅಪ್ಲೈ ಮಾಡಿದ್ರೆ ನಾಳೆ ಬೆಳಗ್ಗೆ ಆದ್ರೂ ಇದೇ ತರನೇ ಇರುತ್ತೆ. ಬಟ್ ಇಟ್ ಡಿಪೆಂಡ್ಸ್. ಕೆಲವರು ಹಾಕೊಂಡ್ರೆ ಅವ್ರ ಒಂದು ಲಿಪ್ಸ್ಗೆ ಬೇಗ ಅದು ಇರಲ್ಲ, ಲಾಸ್ಟಿಂಗ್ ಆಗಿರಲ್ಲ, ಬೇಗ ರಿಮೂವ್ ಆಗುತ್ತೆ. ಬಟ್ ನಾನು ಹಚ್ಚಿದ್ರೆ ಅದು ನೆಕ್ಸ್ಟ್ ಡೇ ವರ್ಗೂ ನನಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಲಿಪ್ಸ್ಟಿಕ್ ಅನ್ನ ನಾನು ಯೂಸ್ ಮಾಡ್ತೀನಿ. ಇದು ಬಿಟ್ರೆ ಬೇರೆ ಒಂದ್ 2-3 ಪ್ರಾಡಕ್ಟ್ ಯೂಸ್ ಮಾಡಿದೀನಿ ಅಷ್ಟೇನೆ. ಸೊ ತೋರಿಸ್ತೀನಿ ನಿಮ್ಮ ಹತ್ರ ಏನೆಲ್ಲ ಕಲರ್ಸ್ ಇದೆ ಅಂತ ಹೇಳಿ. ಪಿಂಕ್ ಕಲರ್ಸ್ ಅಲ್ಲಿ, ನ್ಯೂಡ್ ಕಲರ್ ಅಲ್ಲಿ, ಮತ್ತೆ ರೆಡ್, ಮರೂನ್ ಕಲರ್. ಇವಾಗ ನಾನು ಹಚ್ಚಿರೋದು ಮೆರೂನ್ ಕಲರು. ಈ ಕಲರ್ಡ್ ಪ್ರಾಡಕ್ಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡಿ, ನಿಮಗ್ ಬೇಕು ಅಂತಂದ್ರೆ ನೀವು ಸಹ ತಗೋಬಹುದು. ಸೊ ನೋಡಿ, ಆಲ್ಮೋಸ್ಟ್ ನನ್ನ ಹತ್ರ ಒಂದು 7 ಕಲರ್ಸ್ ಇದೆ, ಇವರು ಒಂದು ಸೇಮ್ ಬ್ರ್ಯಾಂಡ್ ಅಲ್ಲೇನೆ. ಸೊ ಇದರ ಒಂದು ಪ್ರೈಸ್ ಡೀಟೇಲ್ಸ್ ಮತ್ತೆ ನನ್ನ ಪ್ರಾಡಕ್ಟ್ ಲಿಂಕ್ ನಿಮಗೆ ಕೊಟ್ಟಿರ್ತೀನಿ, ನನ್ನ ಹತ್ರ ಏನೆಲ್ಲ ಶೇಡ್ಸ್ ಇದೆ ಅಂತ ಹೇಳಿ. ಸೊ ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದು ನಾನು ಇಟ್ಕೊಂಡಿರೋ ಲಿಪ್ಸ್ಟಿಕ್ ಕಲೆಕ್ಷನ್ಸ್. ಸೊ ಅಗೇನ್ ಇದು ಬಿಟ್ರೆ ನನ್ನ ಹತ್ರ ಇನ್ನೊಂದು ಲಿಪ್ಸ್ಟಿಕ್ ಕಲೆಕ್ಷನ್ ಕೂಡ ಇರುತ್ತೆ. ಅಂದ್ರೆ ಅದ್ ಬಿಟ್ರೆ ಬೇರೆ ನಾನು ಯೂಸ್ ಮಾಡೋದು ಲ್ಯಾಕ್ಮಿ. ಸೊ ಲ್ಯಾಕ್ಮಿ ಫಾರ್ ಎವರ್ ಮ್ಯಾಟ್ ಲಿಪ್ಸ್ಟಿಕ್. ಸೊ ಇದರಲ್ಲಿ ಒಂದು 2 ಕಲರ್ಸ್ ಇಟ್ಕೊಂಡಿದೀನಿ. ಇದು ಕೂಡ ಚೆನ್ನಾಗಿದೆ. ಇದು ಲಾಂಗ್ ಲಾಸ್ಟಿಂಗ್ ಬರಲ್ಲ. ಇವಾಗ ನಾನು ಹಚ್ಚಿದೀನಿ ಅಂತಂದ್ರೆ ಒಂದು ಈವ್ನಿಂಗ್ ಅಷ್ಟೊಳಗೆ ನನಗೆ ಲಿಪ್ಸ್ಟಿಕ್ ಬಂದು ಫೇಡ್ ಆಗಿರುತ್ತೆ. ಸೂಪರ್ ಸ್ಟೇ ಬೇಕು ಅಂದ್ರೆ, ಇವಾಗ ಹಚ್ಚಿರೋದು ನಿಮ್ಗೆ ಅಪ್ಲಿಕೇಟರ್ ನಾಳೆವರೆಗೂ ಚೆನ್ನಾಗಿರ್ಬೇಕು, ಇಲ್ಲಾಂತಂದ್ರೆ 24 hours ರಿಸಲ್ಟ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನಾನು ಹೇಳೋದು ಮೇಬ್ಲಿನ್ ಸೂಪರ್ ಸ್ಟೇ ಲಿಪ್ಸ್ಟಿಕ್ ಗೆ ನೀವು ಚೂಸ್ ಮಾಡ್ಬೋದು, ಅಂದ್ರೆ ಆಪ್ಟ್ ಮಾಡ್ಬೋದು. ಅದನ್ನ ಬಿಟ್ರೆ ಇಲ್ಲ ನನಗೆ ಒಂದು ಫಂಕ್ಷನ್ಗೆ ಹೋಗ್ತಾ ಇದೀನಿ, ಸೊ ಒಂದು 12 hours ಇಲ್ಲ ಅಂತಂದ್ರೆ ಒಂದು 8 hours ಅಷ್ಟೊಳಗೆ ಇದ್ರೆ ಸಾಕು ನನಗೆ ಈ ಪ್ರಾಡಕ್ಟ್ ಅನ್ನೋದ್ರೆ ಈ ಮ್ಯಾಟ್ ಫಾರ್ ಎವರ್ ಮ್ಯಾಟ್ ಲ್ಯಾಕ್ಮಿ ಅವರ ಫಾರ್ ಎವರ್ ಮ್ಯಾಟ್ ಲಿಪ್ಸ್ಟಿಕ್ ಒಂದು ಗುಡ್ ಟು ಗೋ ಪ್ರಾಡಕ್ಟ್. ಸೊ ಇದರ ಒಂದು ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇವಾಗ ಒಂದು ನ್ಯೂ ಲಿಪ್ಸ್ಟಿಕ್ ನಾನು ಟ್ರೈ ಮಾಡಿದೆ. ಅಗೇನ್ ಇದು ಕೂಡ ಮೇಬ್ಲಿನ್ ಅವರ ಒಂದು ಪ್ರಾಡಕ್ಟ್ ಏನೆ. ಸೊ ಇದು ಮೇಬ್ಲಿನ್ ನ್ಯೂಯಾರ್ಕ್ ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ಸೊ ನಾನು ಯೂಸ್ ಮಾಡೋದು ಆಲ್ಮೋಸ್ಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಸೊ ಈ ಪ್ರಾಡಕ್ಟ್ ನನಗೆ ತುಂಬಾ ಕಂಫರ್ಟಬಲ್ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಲಿಕ್ವಿಡ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿರೋ ಲಿಪ್ಸ್ಟಿಕ್ಸ್ ಏನೆ ನಾನು ಜಾಸ್ತಿ ಯೂಸ್ ಮಾಡೋದು. ಸೊ ಈ ಒಂದು ಪ್ರಾಡಕ್ಟ್ ಅಷ್ಟೇ. ಸೊ ನನ್ನ ಹತ್ರ ಬೇರೆ ಯಾವ್ದು ಇಲ್ಲ. ಮತ್ತೆ ಇದನ್ನ ಹೇಳ್ಬೇಕು, ಈ ಪ್ರಾಡಕ್ಟ್ ಹೇಳ್ಬೇಕು. ಸೊ ಇದು NYBE ಅವರ ಒಂದು ಐಲೈಟರ್, ಅಂದ್ರೆ ಶಿಮರ್ ಡ್ರಾಪ್ಸ್ ಅಂತ ಹೇಳ್ತಾರೆ, ಲಿಕ್ವಿಡ್ ಐಲೈಟರ್. ಇದು ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ಇವಾಗ ನಾನು ನೋಸ್ ಟಿಪ್ ಅಪ್ಲೈ ಮಾಡ್ತೀನಿ ನೋಡಿ. ಈ ತರ ಪ್ರಾಡಕ್ಟ್ ನೀವು ನೋಡ್ತಿದ್ದೀರಲ್ಲ, ಈ ತರ ನೀವು ನೋಸ್ ಟಿಪ್ ಅಲ್ಲಿ ಇಲ್ಲಾಂತಂದ್ರೆ ಈ ತರ ನೀವು ಚಿನ್ ಏರಿಯಲ್ಲಿ ಅಪ್ಲೈ ಮಾಡ್ಬಿಟ್ಟು ಕೈಯಲ್ಲೇನೆ ಮಾಡ್ಬೋದು. ನೋಡಿ ನಿಮ್ಗೆ ಕಾಣಿಸ್ತಿದ್ಯಾ? ಈ ತರ ಹೈಲೈಟ್ ಕಾಣಿಸುತ್ತೆ ನಿಮ್ಗೆ. ಯಾವ್ದಾದ್ರು ಫಂಕ್ಷನ್ಸ್ ಹೋಗ್ಬೇಕಾದ್ರೆ ಸ್ವಲ್ಪ ಗ್ಲೋ ಫಿನಿಶ್ ಬೇಕು ಅಂತಂದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ. ಸೊ ಇದರ ಒಂದು ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆಲ್ಮೋಸ್ಟ್ ಅಷ್ಟೇ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ ನಾನು ನಿಮ್ಮ ಹತ್ರ ತೋರಿಸಿದ್ದೀನಿ. ಮತ್ತೆ ನೆಕ್ಸ್ಟ್ ಪ್ಯಾಲೆಟ್ ತೋರಿಸ್ತೀನಿ ನಿಮ್ಮ ಹತ್ರ. ಸೊ ಪ್ಯಾಲೆಟ್ ನನ್ನ ಹತ್ರ ಜಾಸ್ತಿ ಕಲೆಕ್ಷನ್ಸ್ ಇಲ್ಲ. ನಾನು ಜಾಸ್ತಿ ಅಷ್ಟೊಂದು ಯೂಸ್ ಮಾಡಲ್ಲ. ನನ್ನ ಒಂದು ಐ ಶ್ಯಾಡೋನ ಜಾಸ್ತಿ ನಾನು ಹೈಲೈಟ್ ಮಾಡಲ್ಲ. ಸೊ ನನ್ನ ಹತ್ರ ಅಷ್ಟೊಂದಿಲ್ಲ. ಬಟ್ ಇದು ನಾನು ಮದುವೆ ಟೈಮಲ್ಲಿ ನಾನು ತಗೊಂಡಿದ್ದು. ಸೊ ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ ನನ್ನ ಹತ್ರ ಇನ್ನೂ ಹಂಗೆ ಇದೆ. ಎಲ್ಲ ಗ್ರ್ಯಾಂಡ್ ಫಂಕ್ಷನ್ಸ್ ಅಂದ್ರೆ
ಮದ್ವೆ ರಿಸೆಪ್ಷನ್ ತುಂಬಾ ಕ್ಲೋಸ್ ರಿಲೇಟಿವ್ಸ್ ಅವ್ರಿದ್ರೆ ಮಾತ್ರ ನಾನು ಗ್ರ್ಯಾಂಡ್ ಆಗಿ ರೆಡಿ ಆಗ್ತೀನಿ, ಅವಾಗ ಈ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀನಿ. ಸೊ ಇದು ಈ ಪ್ರಾಡಕ್ಟ್ ಯುದಾ ಬ್ಯೂಟಿ ಅವರ ಒಂದು ರೋಸ್ ಗೋಲ್ಡ್ ಪ್ಯಾಲೆಟ್. ಇದು ಆಕ್ಚುಲಿ ತುಂಬಾ ದಿನ ಆಗಿತ್ತು ನಾನು ಯೂಸ್ ಮಾಡಿ. ಸೊ ಆಲ್ಮೋಸ್ಟ್ ಸ್ವಲ್ಪ ಹಾಳಾಗಿದೆ, ಅಂದ್ರೆ ಮುಚ್ಚೆ ಇಟ್ಟಿರ್ತೀನಲ್ಲ, ಅಂದ್ರೆ ಹಾಳಾಗಿದೆ ಅಂದ್ರೆ ಸ್ವಲ್ಪ ನೋಡಿ ಈ ತರ ಆಗಿದೆ. ಬಟ್ ಇದರಲ್ಲಿರೋ ಕಲರ್ಸ್ ಎಲ್ಲ ತುಂಬಾ ವೈಬ್ರೆಂಟ್ ಕಲರ್ಸ್ ನೀವು ನೋಡ್ತಿರ್ಬೋದು. ಸೊ ಪಿಂಕ್ ಅಲ್ಲಿ ಪಿಂಕ್ ಶೇಡ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಶಿಮರ್ ಶೇಡ್ಸ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ, ಮತ್ತೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಈ ಒಂದು ಪ್ಯಾಲೆಟ್ ನಾನು ಇಟ್ಕೊಂಡಿದ್ದೀನಿ, ಯೂಸ್ ಜಾಸ್ತಿ ಮಾಡಲ್ಲ, ಬಟ್ ಯಾವಾಗ್ಲಾದ್ರೂ ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಮತ್ತೆ ಅದು ಬಿಟ್ರೆ ಇದೊಂದು, ಇದು ಐ ಮೀನ್ ಇದು ಮಾರ್ಫಿ ಅವರ ಒಂದು ಪ್ಯಾಲೆಟ್. ಇದು ನಾನು ಅಷ್ಟೊಂದು ಯೂಸ್ ಮಾಡಿಲ್ಲ, ಹೇಗೆ ನಾನು ನನ್ನ ಒಂದು ಮದುವೆ ಟೈಮಲ್ಲಿ ಈ ಪ್ರಾಡಕ್ಟ್ ಅನ್ನು ತಗೊಂಡಿದ್ದು. ಸೊ ಈ ತರ ಇರುತ್ತೆ. ಇದರಲ್ಲಿ ಶಿಮ್ಮರ್ ಶೇಡ್ ಅಲ್ಲಿ ಯಾವ್ದು ಕೊಟ್ಟಿಲ್ಲ, ಎಲ್ಲ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇದೆ. ಸೊ ಈ ಒಂದು ಪ್ಯಾಲೆಟ್ ನನ್ನ ಹತ್ರ ಇದೆ. ಸೊ ಇದೊಂದು 2 ಪ್ಯಾಲೆಟ್. ಓಕೆ, ನಾನು ಹೇಳಿದೆ ನಿಮ್ಗೆ ನಾನು ಜಾಸ್ತಿ ಫೌಂಡೇಶನ್ ಯೂಸ್ ಮಾಡಲ್ಲ, ಬಟ್ ನಾನು ಎಲ್ಲರೂ ಫಂಕ್ಷನ್ಸ್ ಹೋಗ್ಬೇಕು ಅಂತಂದ್ರೆ ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ತೋರಿಸ್ತೀನಿ. ಫಸ್ಟ್ ಆಬ್ವಿಯಸ್ ಆಗಿ ಮೇಕಪ್ ಮಾಡೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ನಾವು ಯೂಸ್ ಮಾಡೋದು ಫಸ್ಟ್ ಪ್ರೈಮರ್ ಯೂಸ್ ಮಾಡ್ತೀವಿ. ಆಫ್ಟರ್ ನಾನು ಟೋನರ್ ಅಪ್ಲೈ ಮಾಡಿ ಆದ್ಮೇಲೆ ನಾನು ಫಸ್ಟ್ ನನ್ನ ಮೇಕಪ್ ನ ಪ್ರೈಮರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಪ್ರೈಮರ್ ಅಗೇನ್ ಮೇಬ್ಲಿನ್ ಅವ್ರದ್ದು. ನಾನು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಕಾಸ್ಮೆಟಿಕ್ಸ್ ಎಲ್ಲ ಮೇಬ್ಲಿನ್ ಅವ್ರದೇನೆ, ಬಿಕಾಸ್ ಅವರೊಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಮಾಸ್ಟರ್ ಪ್ರೈಮರ್ ನಾನು ಯೂಸ್ ಮಾಡ್ತೀನಿ. ಫಸ್ಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ, ಫೌಂಡೇಶನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅಗೇನ್ ಮೇಬ್ಲಿನ್ ಅವರ ಒಂದು ಈ ಪ್ರಾಡಕ್ಟ್ ಸೂಪರ್ ಸ್ಟೇ ಫುಲ್ ಕವರೇಜ್ ಫೌಂಡೇಶನ್ ಇದು. ಸೊ ಈ ಒಂದು ಫೌಂಡೇಶನ್ ನಾನು ಯೂಸ್ ಮಾಡ್ತೀನಿ. ಸೊ ಈ ತರ ಒಂದು ಅಪ್ಲಿಕೇಟರ್ ಕೊಟ್ಟಿದ್ದಾರೆ, ಇದಕ್ಕೆ ಪಂಪ್ ಮಾಡೋ ತರ ಇರುತ್ತೆ. ಸೊ ಇದೊಂದು, ಮತ್ತೆ ಅಗೇನ್ ಇನ್ನೊಂದು ಶೇಡ್ ಕೂಡ ನನ್ನ ಹತ್ರ ಇದೆ. ಸೊ ಇದು ಕೂಡ ಮೇಬ್ಲಿನ್ ಅವರ ಒಂದು ಫಿಟ್ ಮೀ ಫೌಂಡೇಶನ್. ಇದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಅನ್ಕೊಂತೀನಿ. ಸೊ ನನ್ನ ಒಂದು ಶೇಡ್ಗೆ ನಾನು, ಇದು ಶೇಡ್ ಹೆಸರು ಸನ್ ಬೇಜ್, ಓಕೆನಾ, ಇದು 310. ಸೊ ಈ ಪ್ರಾಡಕ್ಟ್ ಲಿಂಕ್ ನಾನು ಕೊಡ್ತೀನಿ. ಸೊ ನನ್ನ ಅಂದ್ರೆ ನನ್ನ ಒಂದು ಫೇಸ್ಗೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಸೂಟಬಲ್ ಆಗಿರುತ್ತೆ. ಸೊ ಇದೆರಡೇ ನನ್ನ ಹತ್ರ ಫೌಂಡೇಶನ್ ಇರೋದು. ಮತ್ತೆ ಕನ್ಸೀಲರ್ ಆಬ್ವಿಯಸ್ ಆಗಿ ಯೂಸ್ ಮಾಡ್ತೀವಲ್ಲ. ಸೊ ಅಗೇನ್ ಮೇಬ್ಲಿನ್ ಫಿಟ್ ಮೀ ಅವರ ಒಂದು ಕನ್ಸೀಲರ್ ಈ ಕನ್ಸೀಲರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಆಬ್ವಿಯಸ್ಲಿ ಕೆಲವರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ವಾ. ಸೊ ಅವರು ಇದನ್ನ ಹಚ್ಚಿ ಸ್ವಲ್ಪ ಇದನ್ನ ಹಚ್ಚಿದ ಮೇಲೆ ನೀವು ಫೌಂಡೇಶನ್ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಅದರಿಂದ ಈ ಒಂದು ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಇಲ್ಲ. ನೆಕ್ಸ್ಟ್ ಓಕೆ, ಇದು ಒಂದು ಲೂಸ್ ಪೌಡರ್. ಸೊ ಫೌಂಡೇಶನ್ ಎಲ್ಲ ಹಚ್ಚಿದ್ಮೇಲೆ ಈ ಒಂದು ಲೂಸ್ ಪೌಡರ್ ನಾನು ಯೂಸ್ ಮಾಡ್ತೀನಿ. ಅಂತಂದ್ರೆ ಕನ್ಸೀಲರ್ ಹಚ್ಚಿದ್ಮೇಲೆ ಕೂಡ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು ನೀವು. ಇದು ಸ್ಟೇಕ್ ಕ್ವಾಕಿ ಅವರ ಒಂದು ಪ್ರಾಡಕ್ಟ್. ಈ ಪ್ರಾಡಕ್ಟ್ ನಾನು ಪರ್ಪಲ್ ಅಲ್ಲೇ ತಗೊಂಡಿದ್ದು. ಸೊ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಈ ಪ್ರಾಡಕ್ಟ್ ಅನ್ನ ತಗೊಂಡು ನೀವು ಅಗೇನ್ ಸೇಮ್ ಪೌಡರ್ ಇದ್ರೆಲ್ಲ ಇರುತ್ತೆ ನೋಡಿ. ಸೊ ಇದೇ ಒಂದು ಪ್ರಾಡಕ್ಟ್, ಅಂದ್ರೆ ನೀವು ಈ ಪ್ರಾಡಕ್ಟ್ ಅನ್ನ ಈ ತರ ತಗೊಂಡು ಇಲ್ಲಿ ನೀವು ಕನ್ಸಿಲರ್ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ನೀವು ಟ್ಯಾಪ್ ಮಾಡಕ್ಕೆ ಅಂತ ಈ ಒಂದು ಪ್ರಾಡಕ್ಟ್ ನಾನು ತಗೊಂಡಿದ್ದು. ನೆಕ್ಸ್ಟ್ ಅಗೇನ್ ಫಿಟ್ ಮೀ ಮೇಬ್ಲಿನ್ ಫಿಟ್ ಮೀ ಅವರ ಒಂದು ಈ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಪೌಡರ್. ಸೊ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿ ಕನ್ಸೀಲರು ನಾನು ಇವಾಗ ಹೇಳಿದ್ನಲ್ಲ ಲೂಸ್ ಪೌಡರ್, ಸೊ ಅದನ್ನೆಲ್ಲ ಅಪ್ಲೈ ಮಾಡಿದ್ಮೇಲೆ ಲಾಸ್ಟ್ ಆಗಿ ಈ ಒಂದು ಪ್ರಾಡಕ್ಟ್ ನಾನು ಅಪ್ಲೈ ಮಾಡ್ತೀನಿ. ಮತ್ತೆ ಈವನ್ ನೀವು ಈ ಚೀಕ್ ಬೋನ್ಸ್ ಹೈಲೈಟ್ ಮಾಡೋದಕ್ಕೆ, ಇಲ್ಲಾಂತಂದ್ರೆ ಸ್ವಲ್ಪ ಪಿಂಕಿಶ್ ಕಾಣ್ಬೇಕು ಅಂತಂದ್ರೆ ಕೂಡ ನಾನು ಈ ಒಂದು ಏನ್ ಹೇಳೋದು ಪ್ಯಾಲೆಟ್ ಅನ್ನ ಯೂಸ್ ಮಾಡಿ, ಸೊ ಇಲ್ಲಿ ಪಿಂಕ್ ಕಲರ್ ಅಪ್ಲಿಕೇಟರ್ ಇದೆಯಲ್ಲ, ಅಂತಂದ್ರೆ ಈ ಒಂದು ಪಿಂಕ್ ಕಲರ್ ಪ್ರಾಡಕ್ಟ್ ಇರುತ್ತಲ್ಲ, ಅದನ್ನ ಸ್ವಲ್ಪ ನೀವು ಬ್ರಷ್ ತಗೊಂಡು ಅಪ್ಲೈ ಮಾಡಿದ್ರೆ ಸಾಕು. ಸೊ ಅದು ಬ್ಲಷ್ ತರ, ಅಗೇನ್ ಇದನ್ನ ನಾನು ಬ್ಲಷ್ ತರ ಯೂಸ್ ಮಾಡ್ಕೊಂತೀನಿ. ಸೊ ಬ್ಲಷ್ ಅಂತ ನಾನು ಸಪರೇಟ್ ಆಗಿ ಏನು ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಸೊ ಅದೊಂದು, ಮತ್ತೆ ಅಗೇನ್ ಒಂದು ಇದು ನನ್ನ ಒಂದು ಶಾಪ್ ಹೋಗಿರ್ಬೇಕಾದ್ರೆ ನಂಗೆ ನೋಡಿ ಇದು ತುಂಬಾ ಇಷ್ಟ ಆಯ್ತು. ಒಂಥರ ಈ ಅನಿಮಲ್ ಪ್ರಿಂಟ್ಸ್ ಇರೋ ಎಲ್ಲಾ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ. ಇದೊಂದು ಪ್ಯಾಲೆಟ್, ಅಗೇನ್ ಐ ಶ್ಯಾಡೋ ಪ್ಯಾಲೆಟ್. ಈ ತರ ಪ್ರಾಡಕ್ಟ್ ಏನ್ ಅಷ್ಟೊಂದು ಚೆನ್ನಾಗಿಲ್ಲ, ಲೋಕಲ್ ಪ್ರಾಡಕ್ಟ್ ಆಕ್ಚುಲಿ ಇದು, ಬಟ್ ಇದು ಚೆನ್ನಾಗಿದೆ ಅಂತ ಹೇಳಿ ನಾನು ತಗೊಂಡೆ. ಒಂಥರ ಪರ್ಸ್ ಲುಕ್ ಅಲ್ಲಿ ಇದೆ. ಸೊ ಇದು ಫೈನಲ್ ಆಗಿ ಇದೆಲ್ಲ ಮುಗಿದ್ಮೇಲೆ ನಾನು ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀನಿ. ಅಂದ್ರೆ ಆಲ್ಮೋಸ್ಟ್ ಮೇಕಪ್ ಮಾಡೋರ್ಗೆಲ್ಲ ಗೊತ್ತಿರುತ್ತೆ ಈ ಒಂದು ಮೇಕಪ್ ಫಿಕ್ಸರ್ ಅಂತ ಹೇಳ್ತಾರಲ್ಲ, ಅದೊಂದು ಸ್ಪ್ರೇ. ಸೊ ಇದು ಅಗೇನ್ ಮೇಬಲಿನ್ ನ್ಯೂಯಾರ್ಕ್ ಅವರ ಲಾಸ್ಟಿಂಗ್ ಫಿಕ್ಸ್ ಸ್ಪ್ರೇ. ಇದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಅಂತ ಹೇಳ್ತಾರಲ್ಲ ಅದು ಇದು. ಸೊ ಮೇಕಪ್ ಎಲ್ಲ ಮುಗಿದ್ಮೇಲೆ ನೀವು ಜಸ್ಟ್ ನಿಮ್ಮೊಂದು ಕೈನ ಹಿಂಗಿಟ್ಕೊಂಡು
ನೀವು ಈ ತರ ಅಪ್ಲೈ ಮಾಡ್ಕೋಬೇಕು. ಸೊ ಅಷ್ಟೇನೆ. ಸೊ ನೀವು ಇದನ್ನ ಅಪ್ಲೈ ಮಾಡೋದ್ರಿಂದ ನಿಮ್ದು ಕೇಕಿ ಫಿನಿಶ್ ಏನಿರುತ್ತೋ ನೀವು ಅಪ್ಲೈ ಮಾಡಿ ಮುಗಿಸಿದ್ಮೇಲೆ ಸೊ ಅದ್ ಯಾವ್ದು ನಿಮ್ಗೆ ಕಾಣಿಸಲ್ಲ, ತುಂಬಾ ಒಂದು ಮ್ಯಾಟ್ ಫಿನಿಶಿಂಗ್ ನಿಮ್ಗೆ ಕೊಡುತ್ತೆ. ಈ ಪ್ರಾಡಕ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಹಂಗೆ ಹೇಳ್ಬೇಕು ಅಂತಂದ್ರೆ. ಮೇಬಿ ನನ್ಗೆ ಸರಿಯಾಗಿ ಅಪ್ಲೈ ಮಾಡಿಲ್ಲ ಅನ್ಸುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ನಾನು ಫೈನಲ್ ಆಗಿ ಯೂಸ್ ಮಾಡ್ತೀನಿ. ಸೊ ಇದೇ ನಾನು ಯೂಸ್ ಮಾಡುವಂತಹ ಮೇಕಪ್ ಪ್ರಾಡಕ್ಟ್ಸ್, ಇನ್ನೇನು ಎಕ್ಸ್ಟ್ರಾ ನಾನು ಯೂಸ್ ಮಾಡಲ್ಲ. ಸೊ ದಟ್ಸ್ ಆಲ್ ಐ ಹ್ಯಾವ್. ನೆಕ್ಸ್ಟ್ ಮೇಕಪ್ ಸಂಬಂಧಪಟ್ಟಿದ ಕೆಲವು ಪ್ರಾಡಕ್ಟ್ ನ ನಿಮ್ಮ ಹತ್ರ ತೋರಿಸ್ತೀನಿ. ಅಂದ್ರೆ ಮೇಕಪ್ ಅಂತಂದ್ರೆ ನಾಟ್ ಅಬೌಟ್ ಕಾಸ್ಮೆಟಿಕ್ಸ್, ಎಕ್ಸ್ಟ್ರಾ ನಾವೇನೆಲ್ಲ ಹಾಕ್ತೀವಿ ಅದು. ಅಂದ್ರೆ ನನ್ನ ಹತ್ರ ಸ್ವಲ್ಪ ಒಂದು ಸ್ಟಿಕ್ಕರ್ ಕಲೆಕ್ಷನ್ಸ್ ಇದೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಸ್ಟಿಕ್ಕರ್ಸ್ ಇಟ್ಕೊಂಡಿರ್ತೀನಿ. ಸೊ ಈ ತರ ಸ್ಟಿಕ್ಕರ್ಸ್ ಎಲ್ಲ ಇಟ್ಟಿದ್ದೀನಿ, ಪರ್ಲ್ ಟೈಪು, ಮತ್ತೆ ಈ ತರ ಬ್ಲ್ಯಾಕ್, ಮತ್ತೆ ಈ ತರ ಸ್ಟೋನ್ ಟೈಪ್ ಅಲ್ಲಿ ಈ ತರದೆಲ್ಲ ಇಟ್ಕೊಂಡಿರ್ತೀನಿ. ಸೊ ಇದು ನನ್ನ ಹತ್ರ ಸ್ಟಿಕ್ಕರ್ ಕಲೆಕ್ಷನ್ ಸ್ವಲ್ಪ ಇಟ್ಕೊಂಡಿದೀನಿ. ಮತ್ತೆ ಈ ಮೇಕಪ್ ಅಪ್ಲೈ ಮಾಡ್ಬೇಕಾದ್ರೆ ಈ ಫೌಂಡೇಶನ್ ಮತ್ತೆ ಪೌಡರು ಇದನ್ನೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ನಾನು ಈ ಒಂದು ಬ್ರಷಸ್ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ನಾಟ್ ಅಗೇನ್ ಅ ಪ್ರೊಫೆಷನಲ್ ಬ್ರಷಸ್, ಇದು ಪ್ರೊಫೆಷನಲ್ ಆಗಿ ಯೂಸ್ ಮಾಡೋದಲ್ಲ, ಬಟ್ ನಮ್ಗೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋರಿಗೆ ಈ ಒಂದು ಪ್ರಾಡಕ್ಟ್ ಸಾಕು ಅಂತಂದ್ರೆ ಈ ಒಂದು ಬ್ರಷಸ್ ಸಾಕು. ತುಂಬಾ ಚೆನ್ನಾಗಿದೆ ಬ್ರಷಸ್, ತುಂಬಾ ವಾಲ್ಯೂಮ್ ಕೂಡ ಇದೆ. ಈ ಬ್ರಷಸ್ ಅನ್ನೇ ನಾನು ಯೂಸ್ ಮಾಡೋದು. ಇದು ಕೂಡ ನಾನು ಅಮೆಝಾನ್ ಇಂದ ತಗೊಂಡಿದ್ದು. ಅಗೈನ್ ನನ್ನ ಹತ್ರ ಒಂದು ಸ್ಟ್ರೈಟ್ನರ್ ಮೆಷಿನ್ ಇದೆ. ಸೊ ಈ ಸ್ಟ್ರೈಟ್ನರ್ ಮೆಷಿನ್ ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದು. ಇದು ಫಿಲಿಪ್ಸ್ ಅವರ ಕೆರಾಶೈನ್ ಟಿಟಾನಿಯಂ ಅಂತ ಹೇಳಿ ಹಾಕಿದೆ ಈ ಪ್ರಾಡಕ್ಟ್ ಅಲ್ಲಿ. ಸೊ ಈ ಒಂದು ಪ್ರಾಡಕ್ಟ್ ಯೂಸ್ ಅಂದ್ರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ನಿಮ್ಗೆ ಗೊತ್ತಿರ್ಬೋದು ನನ್ನ ಒಂದು ಕೂದಲನ್ನ ನಾನು ಆಲ್ರೆಡಿ ನಾನು ಇದು ಸ್ಮೂತ್ನಿಂಗ್ ಮಾಡಿಸಿದ್ದೀನಿ, ಕೆರಾಟಿನ್ ಸ್ಮೂತ್ನಿಂಗ್ ಮಾಡಿಸಿದ್ದೀನಿ. ಸೊ ಆಲ್ಮೋಸ್ಟ್ ಯಾವಾಗ್ಲೂ ನನ್ನ ಹೇರ್ಸ್ ಸ್ಟ್ರೈಟ್ ಆಗಿರುತ್ತೆ. ಬಟ್ ಸ್ವಲ್ಪ ಹೋಗ್ತಾ ನಿಮ್ಗೆ ನೋಡ್ಬೋದು ಇಲ್ಲಿ ಕರ್ಲ್ ಆಗಿದೆ ಸ್ವಲ್ಪ ಅಲ್ವಾ. ಸೊ ಅವಾಗ ಮಾತ್ರ ಏನಾದ್ರು ಬೇಕು ಅಂದ್ರೆ ಯೂಸ್ ಮಾಡ್ತೀನಿ ಅಷ್ಟೇ. ಅದ್ ಬಿಟ್ಟರೆ ಜಾಸ್ತಿ ನಾನು ಅಯರ್ನಿಂಗ್ ಮೆಷಿನ್ ಯೂಸ್ ಮಾಡಲ್ಲ, ವಿಚ್ ವಿಲ್ ಡ್ಯಾಮೇಜ್ ಯುವರ್ ಹೇರ್ ವೆರಿ ಸೂನ್. ಸೊ ಜಸ್ಟ್ ಎಮರ್ಜೆನ್ಸಿ ಪರ್ಪಸ್ ಮಾತ್ರ ನಾನು ನನ್ನ ಒಂದು ಸ್ಟ್ರೈಟರ್ನ ಇಟ್ಕೊಂಡಿದ್ದೀನಿ. ಲಾಸ್ಟ್ ಪ್ರಾಡಕ್ಟು ಇದು. ಆಕ್ಚುಲಿ ಅಗೇನ್ ಇದನ್ನ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿದ್ದು. ಇದು ಏರ್ ಸ್ಕ್ಲಪ್ಟಿಂಗ್ ಪ್ರಾಡಕ್ಟ್ಸ್, ಅಂದ್ರೆ ಇದು ಒಂದು ಪ್ರೀತಿಕಾ ಸರ್ವಣನ್ ಅವರ ಒಂದು ಪ್ರಾಡಕ್ಟ್ ಇದು. ಇದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿರ್ತೀನಿ, ಇವರೊಂದು ಇನ್ಸ್ಟಾಗ್ರಾಮ್ ಪೇಜು. ಇದು ಬ್ರೈಡಲ್ಸ್ಗೆ ಯೂಸ್ ಮಾಡುವಂತಹ ಒಂದು ಎಕ್ಸ್ಟೆನ್ಷನ್, ಹೇರ್ ಎಕ್ಸ್ಟೆನ್ಷನ್. ಇದು ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತೆ, ನೀವು ನೋಡ್ತಿರ್ಬೋದು. ನಾನು ಬೇರೆ ಎಲ್ಲ ಪ್ರಾಡಕ್ಟ್ಸ್ ನೋಡಿದೀನಿ. ಅಂದ್ರೆ ನೀವು ಏನಾದ್ರು ಈ ದೊಡ್ಡ ದೊಡ್ಡ ಅಂಗಡಿಗೆಲ್ಲ ಹೋಯ್ತು ಅಂತಂದ್ರೆ ನೀವು ನೋಡ್ಬೋದು ಇದು ಏರ್ ಎಕ್ಸ್ಟೆನ್ಷನ್ಸ್ ಅಲ್ಲ, ಬಟ್ ಅದು ಸ್ವಲ್ಪ ನನಗೆ ನ್ಯಾಚುರಲ್ ಆಗಿ ಕಾಣಲಿಲ್ಲ. ಬಟ್ ಇವರೊಂದು ಪೇಜ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಆಫ್ ಇದು ಏರ್ ಎಕ್ಸ್ಟೆನ್ಷನ್ಸ್ ಇದೆ ಇವ್ರ ಹತ್ರ. ಇದು ಆಕ್ಚುಲಿ ಒಂದು ಲಾಂಗ್ ಲೇಯರ್ ಎಕ್ಸ್ಟೆನ್ಷನ್ ಹೇರ್ ಇದೆ ಇವ್ರ ಹತ್ರ. ಒಂದು ಕಲರ್ ವೆರೈಟೀಸ್ ಕೂಡ ಜಾಸ್ತಿ ಇರುತ್ತೆ. ಅಂತಂದ್ರೆ ನಾನು ಸ್ವಲ್ಪ ಹೈಲೈಟ್ ಮಾಡ್ತಿದ್ದೀನಿ ನನ್ನ ಕೂದಲಿಗೆ. ಸೊ ಬ್ರೌನ್ ಕಲರ್ ಬೇಕು ಅಂದ್ರೆ ಬ್ರೌನ್ ಕಲರ್, ಬ್ಲಾಕ್ ಬೇಕಂತಂದ್ರೆ ಬ್ಲಾಕ್, ಈ ತರದ ಎಲ್ಲಾ ಪ್ರಾಡಕ್ಟ್ಸ್ ಅವ್ರ ಹತ್ರ ಇದೆ. ಅವ್ರ ಒಂದು ಪೇಜ್ ನೀವು ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಈ ಪ್ರಾಡಕ್ಟ್ ಅನ್ನು ತಗೋಬಹುದು. ಇದು ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಬಿಕಾಸ್ ನನ್ನ ಹೇರ್ ಸ್ಟ್ರೈಟ್ ಹೇರು. ಸೊ ಇದ್ರಲ್ಲಿ ಇಟ್ರೆ ಹೆಂಗ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಈ ತರ ಅವರು ಕ್ಲಿಪ್ ಸಹ ಕೊಟ್ಟಿದ್ದಾರೆ. ಇದನ್ನ ಜಸ್ಟ್ ನೀವು ಹಾಕ್ಬಿಟ್ಟು, ಇವಾಗ ನಾನು ಇಲ್ಲಿ ಹೂವು ಇಟ್ಕೊಂಡಿದೀನಿ, ಅದರಿಂದ ನಿಮ್ಗೆ ತೋರ್ಸಕ್ ಆಗ್ತಿಲ್ಲ. ಸೊ ಈ ಒಂದು ಪ್ರಾಡಕ್ಟ್ ನನ್ನ ಹತ್ರ ಇದೆ. ಹೇಗೆ ನಾನು ಇವ್ರ ಹತ್ರ 2 ಪ್ರಾಡಕ್ಟ್ಸ್ ಅನ್ನು ಪರ್ಚೇಸ್ ಮಾಡಿದೀನಿ. ಒಂದು ಈ ತರ ಕರ್ಲ್ ಇರೋ ಹೇರು, ಮತ್ತೆ ನಂದು ಸ್ಟ್ರೈಟ್ ಮಾಡಿಸಿದ್ಮೇಲೆ ನನ್ಗೆ ಅನ್ನಿಸ್ತು ಸ್ಟ್ರೈಟ್ ಹೇರು ಇದಕ್ಕೆ ಸೂಟಬಲ್ ಆಗಿರುತ್ತೆ, ಕರ್ಲ್ಸ್ ಇದು ಸೂಟಬಲ್ ಆಗಿರಲ್ಲ ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು, ನಾನು ಹೇಳಿದ್ನಲ್ಲ ನಿಮ್ಮ ಹತ್ರ ನಾನು ಹೈಲೈಟ್ ಮಾಡ್ಸಿದೀನಿ ಅಂತ. ಸೊ ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ ಅನ್ನು ತಗೊಂಡೆ. ಅಗೇನ್ ಇದ್ರಲ್ಲೂ ಸಹ ನೀವು ನೋಡ್ಬೋದು ಒಂಥರ ಅಲ್ಲಲ್ಲಿ ಅವರು ಒಂದು ಬ್ರೌನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ತಗೊಂಡೆ. ಸೊ ನಾನ್ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಎಲ್ಲಾನು ನಿಮ್ಮ ಹತ್ರ ಶೇರ್ ಮಾಡಿದೀನಿ. ನನ್ನ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ನಾನು ಹೇಳ್ದಂಗೆ ನೀವು ಸಹ ಪ್ರಾಡಕ್ಟ್ ಬೇಕಂತಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನೊಂದು ನನ್ಗೆ ಹೇಳ್ಬೇಕು ಅನ್ನಿಸ್ತು ಏನು ಅಂತಂದ್ರೆ, ಇವಾಗ ನಾನು ಆಲ್ಮೋಸ್ಟ್ ಒಂದು 400 ಮೇಲೆ ನನಗೆ ಸಬ್ಸ್ಕ್ರೈಬರ್ಸ್ ಇವಾಗ ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ಚಾನಲ್ಗೆ. ಸೊ ಫಸ್ಟ್ ಥ್ಯಾಂಕ್ಸ್ ಎಲ್ರಿಗೂ ನನ್ನ ಒಂದು ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿದಕ್ಕೆ. ಮತ್ತೆ ಇದರಲ್ಲಿ ಅರ್ಧಕ್ಕರ್ಧ ಜನ ನನ್ನ ಫ್ರೆಂಡ್ಸು ನನಗೆ ಸಪೋರ್ಟ್ ಮಾಡಿದ್ದಾರೆ. ಇಂದು ಇಲ್ಲ ನೀನ್ ಮಾಡು, ನೀನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಅಂತ ಹೇಳಿ ತುಂಬಾ ಜನ ನನಗೆ ಎನ್ಕರೇಜ್ ಮಾಡಿದ್ದಾರೆ. ವೆರಿ ಬಿಗ್ ಸಪೋರ್ಟ್ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ಯಜಮಾನ್ರು ಸಹ, ಅವರು ಸಹ ನನ್ಗೆ ಹೇಳ್ತಿರ್ತಾರೆ ನೀನ್ ಈ ತರ ಒಂದು ಕಂಟೆಂಟ್ ಮಾಡು ಅಂತ ಹೇಳಿ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನನಗೂ ಒಂದು ಮೋಟಿವೇಶನ್ ಆಗುತ್ತೆ. ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡ್ರೆ ನನ್ಗೆ ಮೋಟಿವೇಟ್ ಆಗುತ್ತೆ. ಮತ್ತೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿನ್ನೆ ಒಬ್ರು ನನಗೆ ಈ ಡ್ರೆಸ್ ಕಲೆಕ್ಷನ್ಸ್ ಹಾಕಿ ನಿಮ್ದು ಮೇಕಪ್ ಪ್ರಾಡಕ್ಟ್ಸ್ ಒಂದು ಕಲೆಕ್ಷನ್ಸ್ ನನ್ನ ಹತ್ರ ತೋರಿಸಿ ಅಂತ ಹೇಳಿ ಕೆಲವು ಕೇಳಿದ್ರು. ಅದನ್ನೆಲ್ಲ ನೋಡ್ಬೇಕಾದ್ರೆ ನಂಗೆ ಖುಷಿ ಆಗುತ್ತೆ. ಈವನ್ ಅದನ್ನ ಒಬ್ರು ಇಬ್ರು ಕಮೆಂಟ್ ಮಾಡಿದ್ರು ಸಹ, ಯಾರೋ ಒಬ್ರು ಕೇಳಿದ್ದಾರೆ ನಮ್ಗೆ, ಅವ್ರು ವ್ಯಾಲ್ಯೂ ಕೊಟ್ಟು ಕೇಳಿದ್ದಾರೆ ಅಂದ್ಮೇಲೆ ಅದು ಅವರ ಒಂದು ರಿಕ್ವೆಸ್ಟ್ ಅನ್ನ ನಾವು ಮಾಡ್ಬೇಕು ಅಂತ ಹೇಳಿ ಇವತ್ತೊಂದು
ಈ ಒಂದು ವಿಡಿಯೋನ ನಾನು ಮಾಡಿದೆ. ಮೇ ಬಿ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.